ಮೂರನೇ ಸಾರಿ ನೀವು ಎಂಡೋರ್ಸ್ ಮಾಡ್ತೀರಾ ಎಮರ್ಜೆನ್ಸಿಯಲ್ಲಿ? ಬರ್ತೀನಿ, ಐ ವಿಲ್ ಕಮ್ ಬ್ಯಾಕ್. ಮೂರನೇ ಸಾರಿ ಅವರನ್ನ ನಿಷೇಧ ಮಾಡಿದ್ದು ಬಾಬ್ರಿ ಮಸೀದಿಯನ್ನು ಒಡೆದು ಹಾಕಿದ ಕಾರಣಕ್ಕೆ. ರಿವೋಕ್ ಮಾಡಿದ್ದೆ ಯಾಕೆ ಅದು ಹೇಳ್ತೀನಿ. ಬಾಬ್ರಿ ಮಸೀದಿಯನ್ನು ಒಡೆದು ಹಾಕೋದಕ್ಕೆ ಅಥವಾ ಅದರ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಈ ದೇಶದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಮೊದಲು ಕಾನೂನನ್ನು ಕೈಗೆತ್ತಿಕೊಳ್ತಿದ್ದಂಥ ಅನೇಕ ಉದಾಹರಣೆಗಳು ರಾಜರ ಕಾಲದಲ್ಲಿ, ಸಾಮಂತರ ಕಾಲದಲ್ಲಿ ಇತ್ತು. ಅವಾಗ ಕಾನೂನೇ ಇರಲಿಲ್ಲ. ಕಾನೂನು ಇರಲಿಲ್ಲ. ಇದ್ದ ಕಾನೂನುಗಳು ಅವರವರ ಅನುಕೂಲಕ್ಕೆ ಇತ್ತು. ಕಾನೂನು ಸಂವಿಧಾನ ಬಂದ ಮೇಲೆ ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕೇ ಹೊರತು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸಂವಿಧಾನ ವಿರೋಧಿಯಾದ ಆಶಯಗಳನ್ನು ಇಟ್ಟುಕೊಂಡು ಯಾವುದೇ ಚಟುವಟಿಕೆಯನ್ನು ಮಾಡತಕ್ಕದ್ದಲ್ಲ. ಎಕ್ಸಾಂಪಲ್ ಸರ್, ಸಂವಿಧಾನ ವಿರೋಧಿ ಆಶಯಗಳು ಈ ದೇಶದಲ್ಲಿ ನಡೆದ ಕೋಮುಗಲಭೆಗಳಲ್ಲಿ, ಬಹುತೇಕ ಕೋಮುಗಲಭೆಗಳಲ್ಲಿ RSSನ ಕೈವಾಡ ಇದೆ, ಚಿತಾವಣೆ ಇದೆ ಅನ್ನೋದನ್ನು ಅನೇಕ ವರದಿಗಳು ನಮ್ಮ ಇದೇ ದೇಶದಲ್ಲಿ ಎಲ್ಲ ಹನುಮಂತಯ್ಯನವರೇ ವಾಟ್ಸಪ್ನಲ್ಲಿ ಏನೋ ಒಂದು ಮೆಸೇಜ್ ಬಂತು ಅಂತ ಕೋಮುಗಲಭೆಗಳಾಗಿರೋದನ್ನ ನಾವು DJ ಹಳ್ಳಿ KJ ಹಳ್ಳಿ ನೋಡಿದ್ವಿ. ಖಂಡಿತ ಏನ್ ಸರ್? ಸೊ ಈ ತರ ನೀವು ಕೋಮುಗಲಭೆಗಳು ನಡೆಯೋದಕ್ಕೆ ಕೇವಲ RSS ಕಾರಣ ಅಂತ ಅಂದರೆ ಅದು ನಿಜಕ್ಕೂ ಕೂಡ ಅಷ್ಟು ಸಹ್ಯವಾದ ವಾದ ಅಲ್ಲ. ಇಲ್ಲ ಇನ್ನೊಂದು ಮಾತು ಕೇಳಿ. ಹಾಗಾದ್ರೆ ಎಲ್ಲ ಹನುಮಂತಯ್ಯನವರೇ ಕಳೆದ 10 ವರ್ಷಗಳಲ್ಲಿ ನಡೆದಿರುವಂತಹ ರಾಜ್ಯದ ಕೋಮುಗಲಭೆಗಳಲ್ಲಿ ಸಂಘ ಪರಿವಾರದ ಪಾತ್ರ ಇದ್ದಿದ್ದೇ ನಿಜ. ಆದರೆ ತಮ್ಮ ಅಧಿಕಾರಾವಧಿಯಲ್ಲಿ ಇಂತಹ ಸಂಘ ಪರಿವಾರವನ್ನ ಬ್ಯಾನ್ ಮಾಡಬೇಕಾಗಿತ್ತು. ಇಷ್ಟು ಸಾವುಗಳು ಸಂಭವಿಸ್ತಾ ಇರಲಿಲ್ಲ, ಇಷ್ಟು ಕೋಮುಗಲಭೆಗಳು ಸಂಭವಿಸ್ತಾ ಇರಲಿಲ್ಲ. ಹಾಗಾದ್ರೆ ಇಷ್ಟು ದಿನ ನೀವ್ ಯಾಕೆ ಸುಮ್ಮನಿದ್ರಿ? ಕೋಮುಗಲಭೆಗಳನ್ನ ತಡೆಯುವಂತ ಜವಾಬ್ದಾರಿ ನಿಮ್ಗೆ ಇರ್ಲಿಲ್ವಾ? ಹಾಗಾದ್ರೆ ನೀವು ಅದನ್ನ ಎಂಟರ್ಟೈನ್ ಮಾಡ್ತಿದ್ರಾ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುಗಲಭೆಗಳ ಪ್ರಯೋಗಾಲಯವಾಗಿದ್ದ ಮಂಗಳೂರಿನಲ್ಲಿ ವಿಶೇಷ ಪೊಲೀಸ್ ಕ್ರಮಗಳನ್ನು ಕೈಗೊಂಡು ಇವತ್ತು ತಹಬಂದಿಗೆ ಬಂದಿದೆ. ಅರೆ ಕೇಳಿಸ್ಕೊಳ್ಳಿ, 5 ತಿಂಗಳಲ್ಲಿ ಮೇಡಮ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. 5 ತಿಂಗಳಲ್ಲಿ ಹಿಂದೆ ನಡೆಯುತ್ತಿದ್ದ ಮರ್ಡರ್ಗಳು ಕಡಿಮೆ ಆಗಿದೆ. ಮರ್ಡರ್ಗಳು ಕಡಿಮೆ ಆಗಿರೋದಲ್ಲ, ಬಹುತೇಕ SIT ಫಾರ್ಮ್ ಆದ್ಮೇಲೆ ಕೋಮುಗಲಭೆಗಳು ತಹಬಂದಿಗೆ ಬಂದಿವೆ. 20 ವರ್ಷದ ಸಾಧನೆ 20 ವರ್ಷ ಪೂರ್ತಿ ಕಾಂಗ್ರೆಸ್ ಇರಲಿಲ್ಲ ಅಧಿಕಾರದಲ್ಲಿ. ಅರೆ 20 ವರ್ಷ ಎಲ್ಲಿತ್ತು? 20 ವರ್ಷ ಅತಿ ಆ ಕಾಲದಲ್ಲಿ ಈ ರೀತಿಯ ಮರ್ಡರ್ಗಳು ಮಂಗಳೂರಿನಲ್ಲಿ ನಡೀತಾ ಇರಲಿಲ್ಲ. ಈ ರೀತಿಯ ಮರ್ಡರ್ಗಳು ನಡೀತಿರ್ಲಿಲ್ಲ ಅವಾಗ. ತಾವು ಹಿರಿಯರಿದ್ದೀರಿ, ನಾನು ಈ ಭಾಷೆ ಪ್ರಯೋಗ ತಮ್ಮ ಹತ್ರ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನಾನು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತಳಾಗಿ ನಾನು ಇದನ್ನ ನಿರ್ಭೀತಿಯಿಂದ ಹೇಳಬೇಕಾಗುತ್ತೆ. ಕಾಂಗ್ರೆಸ್ ಪಾರ್ಟಿಗೆ ದಮ್ಮು ತಾಕತ್ತು ಇದ್ದರೆ ಕೇವಲ ಚಟುವಟಿಕೆಗಳನ್ನ ನಿಷೇಧ ಮಾಡ್ತೀವಿ ಅಂತ ತೇಪೆ ಹಚ್ಚೋದರ ಬದಲು ಕೋಮುಗಲಭೆಗೆ ಕಾರಣವಾದಂತಹ ಹಲವಾರು ಸಾವುಗಳಿಗೆ ಕಾರಣವಾದಂತಹ ತಾವು ಹೇಳುವಂತಹ ಸಂಘ ಪರಿವಾರವನ್ನ ಬ್ಯಾನ್ ಮಾಡಿ ಪ್ರದರ್ಶಿಸಿ ನಿಮ್ ತಾಕತ್ತನ್ನ. ಸುಮ್ಮನೆ ಕೋಮುಗಲಭೆ ಆಗುತ್ತೆ, ಸಂಘ ಪರಿವಾರದಿಂದ ಕೋಮುಗಲಭೆ ಆಗುತ್ತೆ ಅಂತ ಭಾಷಣ ಹೊಡೆಯಕ್ಕೆ ಸೀಮಿತ ಆಗಬಾರ್ದು. ಒಂದೇ ನಿಮಿಷ. ಭಾರತದ ಸಂವಿಧಾನದ ತಿಳುವಳಿಕೆ ಇರೋರು ಎಲ್ರಿಗೂ ಗೊತ್ತಿದೆ, ಒಂದು ಸಂಘಟನೆ ಕಟ್ಕೊಳ್ಳೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಆ ಸಂಘಟನೆ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರೆ, ಅಹಿಂಸಾತ್ಮಕ ಚಟುವಟಿಕೆ ಮಾಡಿದ್ರೆ, ಅಂಥ ಯಾವುದೇ ಕೃತ್ಯದಲ್ಲಿ ತೊಡಗಿದ್ರೆ ಅದರ ಮೇಲೆ ನಿಯಂತ್ರಣ ತರಬೇಕಾದದ್ದು ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಇರುವ ಅವಕಾಶ. ಈ ದೇಶದ ಕಾನೂನಿಗೆ ಪರ್ಯಾಯವಾಗಿ ಇನ್ನೊಂದು ಶಕ್ತಿ ಜಾಗೃತವಾಗಿ ಈ ದೇಶದ ಪ್ರಜೆಗಳನ್ನ ಧರ್ಮ ಮತ್ತು ಜಾತಿಯ ಅಡಿಯಲ್ಲಿ ಬಲಿ ತೆಗೆದುಕೊಳ್ತಾ ಇದೆ ಅನ್ನೋದಾದ್ರೆ ಅದು ಈ ದೇಶದ ವಿರುದ್ಧದ ಒಂದು ಚಟುವಟಿಕೆಯ ಕೇಂದ್ರ. ಅದು ಸಂಘ ಪರಿವಾರವಾಗಲಿ ಇನ್ನೊಂದು ಪರಿವಾರವಾಗಲಿ ಅದರ ಮೇಲೆ ನಿಯಂತ್ರಣ, ಅದನ್ನ ತಡೆಯೋದು ಒಂದು ಜವಾಬ್ದಾರಿಯುತ ಸರ್ಕಾರದ ನಡೆ. ಇಲ್ಲ ಕೋಮುಗಲಭೆ ಮಾಡ್ತಾರೆ ಅಂತ ಹೇಳಿ ನೀವು ಏನೂ ಮಾಡದೇ ಇದ್ದರೆ ಇದರ ಅರ್ಥ ಏನು? ಬರೀ ಭಾಷಣಕ್ಕಷ್ಟೇ. ಕೋಮುಗಲಭೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೇ ನಿಷೇಧ ಮಾಡಿದ್ದು. ಏನು ಅನೇಕ ವರದಿ ಸಂಚಲನ ಮಾಡಬಾರ್ದು, ನೀವು ಪಥಸಂಚಲನಕ್ಕೆ ಸಂಬಂಧ ಇಲ್ಲ. ಕೇಳಿ, ಪಥಸಂಚಲನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು
ಈ ದೊಣ್ಣೆ ಹಿಡಿದು ಮಾಡ್ತಕ್ಕಂಥ ಪಥಸಂಚಲನ ಯುವಕರಲ್ಲಿ ದುಷ್ಪರಿಣಾಮ ಉಂಟು ಮಾಡ್ತದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಅಭಿಪ್ರಾಯ ಹೌದೇ ಅಲ್ವೇ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರದ ವಿವೇಚನೆಗೆ ಬಿಟ್ಟು ವಿಚಾರ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಅವರು ಅಳವಡಿಸ್ಕೊಂಡಿದ್ದಾರಾ, ಇಲ್ಲಾಂದ್ರೆ ಮನುಸ್ಮೃತಿಗೆ ಮಾತ್ರನೇ ಅವ್ರು ಸೀಮಿತವಾಗಿದ್ದಾರೆ? ಸಾಮಾನ್ಯ ಪ್ರಜೆ ಒಂದು ಕ್ವಶನ್ ಮೇಡಮ್ ಇದು. ಎಸ್ ಭಾಸ್ಕರ್ ಅವರು ನೋಡಿ ಮೇಡಮ್, ಮನುಸ್ಮೃತಿ ಅಂದ್ರೆ ಏನು ಹೇಳ್ಬೇಕು ಅವ್ರು? ಸರ್ವಧರ್ಮಗಳನ್ನ ಗೌರವ ಕೊಡಬೇಕು. ಅವರು ಸರ್ವಧರ್ಮಗಳ ಬಗ್ಗೆ ಗೌರವ ಕೊಡಲ್ಲ. ಮನುಸ್ಮೃತಿಯಲ್ಲಿ ಮನುಸ್ಮೃತಿ ಬಂದಾಗ ದಟ್ ಈಸ್ ವೆರಿ ವ್ಯಾಲಿಡ್ ಪಾಯಿಂಟ್. ಒಂದ್ ನಿಮಿಷ ಅದನ್ನ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಸರ್ವಧರ್ಮಗಳಿಗೂ ಕೂಡ ಗೌರವ ಕೊಡಬೇಕು. ಅದನ್ನ ನೀವು ಅಳವಡಿಸ್ಕೊಂಡಿದ್ದೀರಾ? ಅಳವಡಿಸ್ಕೊಂಡಿಲ್ಲ ಅಂತ ಅವ್ರು ನನಗೆ ಒಂದು ಎಕ್ಸಾಂಪಲ್ ನೀವು ಕೊಡ್ಲಿ. ಇಲ್ಲ ಹೌದು ಹೇಳಿ. ನೀವು ಅವ್ರಿಗೆ ಆಯ್ತು ತಿರ್ಗಾ- ಸರ್, RSS ಅಲ್ಲಿ ಒಂದ್ ನಿಮಿಷ ಒಂದು ನಿಮಿಷ ಪ್ರಶ್ನೆಗೆ ಉತ್ತರ RSS ನಲ್ಲೂ ಸಹ ಒಂದ್ ನಿಮಿಷ RSS ನಲ್ಲೂ ಸಹ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಇದೆ. 2008ರಲ್ಲಿ KS ಸುದರ್ಶನ್ ಅವರು ಸರ್ಸಂಘಚಾಲಕರಾಗಿದ್ದಾಗ ಗೋಧ್ರಾ ಹತ್ಯಾಕಾಂಡ ಆಯ್ತಾ? ಆದಮೇಲೆ ಈಗ ಅಲ್ಲಿ ಮುಸ್ಲಿಂ ಮಂಚ್ 8ರಿಂದ 10 ಲಕ್ಷ ಜನ ಮುಸ್ಲಿಂ ವಾಲಂಟಿಯರ್ಸ್ ಇಡೀ ದೇಶದಲ್ಲಿ RSS ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೋಧ್ರಾ ಹತ್ಯಾಕಾಂಡ ಆದ ಮೇಲೆ ಇದು ಮುಸ್ಲಿಂ ವಿರೋಧಿ ಸಂಘಟನೆ ಏನೋ ಅನ್ನುವಂತಹ ಭಾವನೆ ನಿರ್ಮಾಣ ಆದಾಗ ಡೆಫಿನೆಟ್ಲಿ ಆಗ ಮುಸ್ಲಿಂ ಮಂಚ್ ಬಂತು. ನಂದೊಂದು ಪ್ರಶ್ನೆಗೆ ಉತ್ತರ ಹೇಳಬೇಕು. ಏನು ಅಂದ್ರೆ ಹಿಂದೂ ರಾಷ್ಟ್ರ ಕಟ್ಟೋದು ನಮ್ಮ ಉದ್ದೇಶ ಅಲ್ಲ ಅಂತ ಡಿಕ್ಲೇರ್ ಮಾಡಿದ್ರೆ RSS ನಾನೇ ಜಾಯ್ನ್ ಆಗ್ತೀನಿ. ಒಂದು ನಿಮಿಷ ಇದಕ್ಕೆ ಉತ್ತರ ಕೊಡ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 3 ಹೋಳ ಆಯ್ತಲ್ಲ, ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಮತ್ತು ಇಂಡಿಯಾ. ಈಸ್ಟ್ ಪಾಕಿಸ್ತಾನ ಮತ್ತು ಈಗಿನ ಬಾಂಗ್ಲಾದೇಶ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್, ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಅಂತ ಆದಮೇಲೆ ಸನಾತನ್ ರಿಪಬ್ಲಿಕ್ ಆಫ್ ಇಂಡಿಯಾ ಯಾಕಾಗಬಾರ್ದು? ವೈ ನಾಟ್? ಧರ್ಮದ ಆಧಾರದ ಮೇಲೆ ತಾನೇ ನೀವು ಡಿವೈಡ್ ಮಾಡಿದ್ದು. ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ತಾನೇ ನೀವು ಡಿವೈಡ್ ಮಾಡಿದ್ದು. ಒಂದ್ ಸೆಕೆಂಡ್ ಇದು ಹಿಂದೂ ಸ್ಟೇಟ್ ಆದ್ರೆ ಇವ್ರಿಗೆ ಯಾಕೆ ಬೇಜಾರಾಗಬೇಕು? ಬೇಜಾರಲ್ಲ, ಅವ್ರು ಕೇಳ್ತಿರೋ ಪ್ರಶ್ನೆ ವೆರಿ ಸಿಂಪಲ್. ಹೇಳಿ. ನಿಮ್ಮ ಮೂಲ ತತ್ವ ಹಿಂದೂ ರಾಷ್ಟ್ರ ಆಗ್ಬೇಕು. ಹಿಂದೂ ರಾಷ್ಟ್ರ ಅನ್ನೋದನ್ನ ಒಂದ್ ನಿಮಿಷ ಅದಕ್ಕೂ ಉತ್ತರ ಕೊಡ್ತೇನೆ. ಸಂಘದ ಅನೇಕ ಜನ ಕಾರ್ಯಕರ್ತರು ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಉತ್ತರ ಕೊಡ್ತಾ ಇದ್ದೀನಿ. ಆನ್ಸರು ಕ್ಲಿಯರ್ ಆಗಿರ್ಬೇಕು. ಎಸ್, ಹೌದು, ನಮ್ದು ಹಿಂದೂ ರಾಷ್ಟ್ರ ನಿರ್ಮಾಣವೇ ನಮ್ಮ ಮೂಲ ತತ್ವ. ಮೊದಲನೇದಾಗಿ ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ. ಹಿಂದೂ ರಾಷ್ಟ್ರ ಅಂದ್ರೆ ಇಲ್ಲಿರೋ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ಗಳನ್ನ, ಯಹೂದಿಗಳನ್ನ ಓಡಿಸೋದಲ್ಲ.